ಈ ಬಸವಣ್ಣವರು ಸಮಾನತೆ ಸಾರಬೇಕನ್ನೋ ಉದ್ದೇಶದಿಂದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಈ ಅನುಭವ ಮಂಟಪದ ಅಧ್ಯಕ್ಷನನ್ನಾಗಿ ಅನುಭವ ಮಂಟಪನ ಒಬ್ಬರು ಅಧ್ಯಕ್ಷರನ್ನು ಮಾಡ್ತಾರೆ. ಆ ಅಧ್ಯಕ್ಷರು ಯಾರಾಗ್ತಾರೆ ಮೊಟ್ಟ ಮೊದಲು ಅಂದ್ರೆ ಅಲ್ಲಮ ಪ್ರಭುಗಳು ಅಂತ ಬರ್ತಾರೆ. ಅಲ್ಲಮ ಪ್ರಭುಗಳು ಯಾರು ಇವರು? ಅಲ್ಲಮ ಪ್ರಭುಗಳು ಎಸ್, ವೆರಿ ಗುಡ್, ವಚನಕಾರರು. ಈ ಅಲ್ಲಮ ಪ್ರಭುಗಳ ವಚನಾಂಕಿತ ಏನು? ವಚನಗಳ ಅಂಕಿತ ಗುಹೇಶ್ವರನ ಸರಿದೆಯಾ? ಕರೆಕ್ಟು ಅನಿಸ್ತೀಯ ಅಕ್ಕ? ಅಲ್ಲಮ ಪ್ರಭುಗಳನ್ನು ಇವರು ಈ ಒಂದು ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಪೀಠಾಧಿಪತಿ ಮೊದಲ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಲ್ಲಮ ಪ್ರಭುಗಳನ್ನ ಬಸವಣ್ಣವರು ಅಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ಎತ್ತಿದ್ಲಿಕ್ಕೆ ಮತ್ತು ಆಧ್ಯಾತ್ಮವನ್ನು ಹೆಚ್ಚಳ ಮಾಡಲಿಕ್ಕೆ, ಜ್ಞಾನವನ್ನು ಪಡ್ಕೊಳ್ಳೋ ಸಲುವಾಗಿ ಎಲ್ಲರೂ ಅಲ್ಲಿ ಸೇರ್ತಿರ್ತಾರೆ. ಹೆಣ್ಣು ಗಂಡು ಭೇದ ಭಾವ ಇರಲಿಲ್ಲ. ಹೆಣ್ಮಕ್ಳು ಹೋಗ್ಬೋದಾಗಿತ್ತು, ಗಂಡು ಮಕ್ಕಳು ಹೋಗ್ಬೋದಾಗಿತ್ತು. ಮೇಲು ಕೀಳು ಅನ್ನೋ ಜಾತಿ ವರ್ಗನೇ ಇರಲಿಲ್ಲ. ಅಲ್ಲಿ ಬಂದ ಮೇಲೆ ಜಾತಿ ಅನ್ನೋದೇ ಇರಲಿಲ್ಲ. ಅಲ್ಲಿರೋದು ಎಲ್ಲರೂ ಶರಣರು. ಗಂಡು ಮಕ್ಕಳಿಗೆ ಶರಣರು, ಹೆಣ್ಣು ಮಕ್ಕಳಿಗೆ ಶರಣೀಯರು ಅಂತ ಕರಿತಿದ್ರು. ಈ ಬಸವಣ್ಣನವ್ರು ಇಂಥ ಒಳ್ಳೆ ಕೆಲಸ ಮಾಡ್ಯಾರಂತ ತಿಳ್ಕೊಂಡು ಕಾಶ್ಮೀರದಿಂದ ಒಬ್ಬ, ಜಮ್ಮು ಕಾಶ್ಮೀರ ಐತಲ್ಲ, ಕಾಶ್ಮೀರದಿಂದ ಒಬ್ಬ ರಾಜ ಬಂದಿದ್ದಂತ. ಅವ್ರು ಇಲ್ಲಿ ನೋಡಾಕ ಅಂದ್ರೆ ಅವಾಗ ನಮ್ಮ ಒಂದು ಕರ್ನಾಟಕದ ಒಂದು ಕೀರ್ತಿ, ಇಲ್ಲಿರ್ತಕ್ಕಂಥ ಸಮಾನತೆ ಇಲ್ಲಿವರೆಗೆ ತಲುಪಿತು. ಯೋಚನೆ ಮಾಡ್ರಿ. ಅವಾಗೇನು ಈಗಿನಗಿತ್ತ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಇದ್ದವನು ಇರಲಿಲ್ಲ. ಅವಾಗೇನು ಸಾಮಾಜಿಕ ಜಾಲತಾಣಗಳಿದ್ದವನು ಇರಲಿಲ್ಲ. ಮತ್ತು ಜಮ್ಮು ಕಾಶ್ಮೀರದವರೆಗೂ ತಲುಪಿತ್ತಂದ್ರೆ ಅವ್ರು ಎಂಥ ಕೆಲಸ ಮಾಡಿರ್ಬೇಕು ಅವಾಗ ಅಂತ, ಹೌದಲ್ಲ? ಜಮ್ಮು ಕಾಶ್ಮೀರದಿಂದ ರಾಜ ತನ್ನ ರಾಜ್ಯವನ್ನು ತೊರೆದು ಅವನು ಇವ್ರು ಬಸವಣ್ಣನವರು ಅನುಯಾಯಿ ಆಗ್ಲಿಕ್ಕೆ ಬಂದಿದ್ದಂತ ಇಲ್ಲಿ ಇರ್ತಕ್ಕಂಥ ತಿಳ್ಕೊಳಕ್ಕೆ. ಎಂಥ ಕೆಲಸ ಮಾಡ್ಯಾರ ನೋಡ್ರಿ ಬಸವಣ್ಣವ್ರು. ಅಂಥ ಒಂದು ಸಮಾನತೆಯನ್ನು ಸಾರಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಯಾರು ಬಂದಿರ್ತಾರಪ್ಪ ಅಂದ್ರೆ ಕಲ್ಯಾಣಕ್ಕೆ ವಿಶಿಷ್ಟವಾಗಿ ಒಬ್ಬರು ವಚನಕಾರರು ಬಂದಿರ್ತಾರೆ. ಹೆಣ್ಮಗಳು ಯಾರು ಹೇಳ್ರಿ? ಹೆಸರು ಗೊತ್ತಾ ನಿಮಗೆ? ಎಸ್, ಯಾರು? ಅಕ್ಕಮಹಾದೇವಿ. ನೋಡ್ರಿ, ಅಕ್ಕಮಹಾದೇವಿ ಅದಾರಲ್ಲ, ಅವ್ರ ಊರು ಯಾವ್ದು ಗೊತ್ತಾ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂಥ ಗ್ರಾಮದವರು. ಶಿವಮೊಗ್ಗ ಜಿಲ್ಲೆಯವರಿಗೆ ಸಂಬಂಧಪಟ್ಟವ್ರು ಇಬ್ಬರು ವಚನಕಾರ. ಒಬ್ಬರು ಅಲ್ಲಮ ಪ್ರಭುಗಳು, ಇನ್ನೊಬ್ರು ಯಾರು ಅಂತಂದ್ರೆ ಅಕ್ಕಮಹಾದೇವಿ. ಇಬ್ಬರು ಶಿವಮೊಗ್ಗ ಜಿಲ್ಲೆಯವರೇ, ಆದ್ರೆ ಊರು ಬೇರೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂಥ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಅಕ್ಕಮಹಾದೇವಿಯನ್ನ ರಾಜನಿಗೆ ಮದುವೆ ಮಾಡಿ ಕೊಡ್ತಾರ. ರಾಜನಿಗೆ ಮದುವೆ ಮಾಡಿ ಕೊಟ್ಟರು ಕೂಡ ಅವರು ಆ ಒಂದು ಭಕ್ತಿಯಲ್ಲಿ ಬಹಳಷ್ಟು ಪ್ರಾವೀಣ್ಯತೆ ಪಡ್ಕೊಂಡಿರ್ತಾರೆ. ಭಕ್ತಿ ಅಂದ್ರೆ ಬಹಳಷ್ಟು ಹುಚ್ಚು ಅಕ್ಕಮಹಾದೇವಿಗೆ. ಗಂಡನ ಮನೆಯಲ್ಲಿ ಸಹಿಸಕ್ಕಾಗ್ತಿರಲ್ಲ ಈಗ ಈ ಪೂಜೆ ಪುನಸ್ಕಾರ ಈ ಭಕ್ತಿ ಮಾಡೋದು ನೋಡಿ. ಅದಕ್ಕೋಸ್ಕರ ಆಕೆಗೆ ತೊಂದರೆ ಆಗುತ್ತೆ. ಅದಕ್ಕೆ ಕುಟುಂಬ ಆ ಮನೆಯನ್ನೇ ಬಿಟ್ಟು ಬರ್ತಾಳೆ. ಮನೆಯನ್ನೇ ರಾಜನವನ್ನು ಮದುವೆ ಮಾಡ್ಕೊಂಡಿರ್ತಾಳೆ ಅಕ್ಕಮಹಾದೇವಿ. ಮನೆಯೇ ಬಿಟ್ಟು ಬರ್ತಾಳೆ. ಮನೆ ಬಿಟ್ಟು ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ತಿಳ್ಕೊತಾಳೆ. ಆ ದೇವರೇ ನನ್ನ ಗಂಡ ಅಂತೇಳಿ ಅವರು ಆ ಮನೆಯನ್ನು ಬಿಟ್ಟು ಎಲ್ಲಿ ಬರ್ತಾಳ? ಬಸವ ಕಲ್ಯಾಣಕ್ಕೆ ಬರ್ತಾಳ. ಬಸವನ ಕಲ್ಯಾಣಕ್ಕೆ ಬಂದು ಆ ಶರಣರ ಜೊತೆ ಎಲ್ಲಿ ಸೇರ್ತಾರೆ ಅವರು? ಅನುಭವ ಮಂಟಪದ ಜೊತೆ. ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಜೊತೆ ಸೇರಿ ಆ ಅನುಭವವನ್ನು ಪಡ್ಕೊಂಡು ವಚನಗಳು ಬರೀತಾರೆ. ಆ ವಚನಗಳ ಅಂಕಿತನಾಮ ಏನು? ಅಕ್ಕಮಹಾದೇವಿ ವಚನಗಳ ಅಂಕಿತನಾಮ ಎಸ್, ಚನ್ನಮಲ್ಲಿಕಾರ್ಜುನ.